ನಮಸ್ಕಾರ ಕನ್ನಡ ಸಿನಿಮಾ ಪ್ರೇಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಕಾಂತಾರ ಅಧ್ಯಾಯವನ್ನು ಕರ್ನಾಟಕದಲ್ಲಿ 11ನೇ ದಿನಕ್ಕೆ ಹೊಸ ಮೈಲಿಗಲ್ಲು. KGF 2 ಒಟ್ಟಾರೆ ಕಲೆಕ್ಷನ್ ಧೂಳಿಪಟ, 250 ಕೋಟಿ ರೂಪಾಯಿ ಕಲೆಕ್ಷನ್ ನಿರೀಕ್ಷೆ. ನಿಮ್ಮ ಪ್ರತಿಯೊಂದು ಲೈಕ್ ಮತ್ತು ವೀಕ್ಷಣೆ ನಮ್ಮ ಮುಂದಿನ ವಿಡಿಯೋಗಳಿಗೆ ಪ್ರೇರಣೆ ಕೊಡುತ್ತದೆ. ನಮ್ಮ ವಿಡಿಯೋಗಳಿಗೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಎಂದು ಹೇಳುತ್ತಾ ತಡೆಯಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಎಲ್ಲರನ್ನೂ ನಗಿಸುತ್ತಿದ್ದ ರಂಗಭೂಮಿ ಕಲಾವಿದ ಹಾಸ್ಯ ನಟ ರಾಜು ತಾಳಿಕೋಟೆಯವರು ನಿನ್ನೆ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಚಟಪಟ ಮಾತು, ಉತ್ತರ ಕರ್ನಾಟಕ ಸೊಗಡಿನ ಭಾಷೆ, ವಿಶೇಷ ಹಾಗೂ ವಿಭಿನ್ನ ಶೈಲಿ ಹಾಸ್ಯದ ಮೂಲಕ ನಗಿಸುತ್ತಿದ್ದ ರಾಜು ತಾಳಿಕೋಟೆಯವರು ನಿಧನರಾಗಿದ್ದಾರೆ. ಕನ್ನಡ ಸಿನಿಮಾ ಲೋಕ ಪ್ರತಿಭಾವಂತ ನಟನನ್ನು ಕಳೆದುಕೊಂಡಿದೆ. ಶೂಟಿಂಗ್ನಲ್ಲೇ ಲವಲವಿಕೆಯಿಂದ ಪಾಲ್ಗೊಂಡಿದ್ದ ರಾಜು ತಾಳಿಕೋಟೆಯವರು ನಮ್ಮನ್ನು ಅಗಲಿದ್ದಾರೆ. ಇವರ ಅಗಲಿಕೆಯಿಂದ ಆದ ನೋವು ಚಿತ್ರರಂಗಕ್ಕೆ, ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿ ಆ ದೇವರು ನೀಡಲಿ ಎಂದು ಪ್ರಾರ್ಥಿಸೋಣ. ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಅಧ್ಯಾಯ 1 ಬಿಡುಗಡೆಯಾದ ಕೇವಲ 11 ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸಿದೆ. ವಿಜಯ್ ಕಿರಗಂದೂರು ಅವರ ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸಿದ ಈ ಚಿತ್ರವು ಕರ್ನಾಟಕದಲ್ಲಿ 191 ಕೋಟಿಗೂ ಹೆಚ್ಚು ಗಳಿಸಿದೆ. ಈ ಮೂಲಕ ಯಶ್ ನಟನೆಯ KGF 2 ಚಿತ್ರದ ಕಲೆಕ್ಷನ್ ಅನ್ನು ಹಿಂದಿಕ್ಕಿದೆ. KGF 2 ಕರ್ನಾಟಕದಲ್ಲಿ 183 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಇನ್ನು ಒಟ್ಟಾರೆ ಜಗತ್ತಿನಾದ್ಯಂತ KGF 2 1250 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದು, ಈ ದಾಖಲೆಯನ್ನು ಕಾಂತಾರ ಅಧ್ಯಾಯ 1 ಬ್ರೇಕ್ ಮಾಡುತ್ತಾ ಇಲ್ಲವೇ ಎಂದು ಕಾದು ನೋಡಬೇಕಿದೆ. ಇನ್ನು ಕರ್ನಾಟಕಕ್ಕೆ ಬಂದರೆ ಕಾಂತಾರ ಅಧ್ಯಾಯ 1 ಇದು ರಾಜ್ಯದಲ್ಲಿ ಇದುವರೆಗೂ ಮಾಡಿದ ಅತಿ ಹೆಚ್ಚು ಗಳಿಕೆಯ ಕನ್ನಡ ಚಿತ್ರವಾಗಿದೆ. ಇನ್ನು ದೀಪಾವಳಿ ಹಬ್ಬದ ವಾರದಲ್ಲಿ ಕರ್ನಾಟಕದಲ್ಲಿ 250 ಕೋಟಿ ರೂಪಾಯಿ ಗಳಿಕೆ ಮಾಡುವ ನಿರೀಕ್ಷೆ ಇದೆ. ಚಿತ್ರದ ಯಶಸ್ಸು ಕರ್ನಾಟಕವನ್ನು ಮೀರಿ ವಿಸ್ತರಿಸಿದೆ. ವಿಶ್ವದಾದ್ಯಂತ 655 ಕೋಟಿಗೂ ಹೆಚ್ಚು ಗಳಿಕೆ ಕಂಡಿದೆ. ಉತ್ತರ ಅಮೆರಿಕಾದಲ್ಲಿಯೇ $400 ಮಿಲಿಯನ್ ಗಿಂತಲೂ ಹೆಚ್ಚು ಗಳಿಸಿದೆ. ಬಲವಾದ ಪ್ರೇಕ್ಷಕರ ಸಂಖ್ಯೆ ಮತ್ತು ಪುನರಾವರ್ತಿತ ವೀಕ್ಷಣೆಗಳು ಆವೇಗವನ್ನು ಹೆಚ್ಚಿಸುತ್ತವೆ. ಉದ್ಯಮ ತಜ್ಞರು ಇದನ್ನು ವಾಣಿಜ್ಯ ಗೆಲುವು ಮತ್ತು ಸಾಂಸ್ಕೃತಿಕ ಅನುರಣನದ ಅಪರೂಪದ ಸಂಯೋಜನೆ ಎಂದು ವಿಸ್ತರಿಸುತ್ತಾರೆ. ನೆಲದ ಕತೆ ಹೇಳುವಿಕೆ ಮತ್ತು ಸ್ಥಳೀಯ ಸಂಪ್ರದಾಯಗಳ ಎದ್ದು ಕಾಣುವ ಚಿತ್ರಣಕ್ಕೆ ಪ್ರೇಕ್ಷಕರು ಮನಸೋತಿದ್ದು ಚಿತ್ರಮಂದಿರದತ್ತ ಲಗ್ಗೆಡುತ್ತಿದ್ದಾರೆ. ಕಾಂತಾರ ಅಧ್ಯಾಯ 1 ಕನ್ನಡ ಚೈತನ್ಯವನ್ನು ಸಾಕಾರಗೊಳಿಸುತ್ತದೆ. ನಂಬಿಕೆ, ಜಾನಪದ ಮತ್ತು ಪ್ರದೇಶದ ಗುರುತನ್ನು ಪ್ರತಿಬಿಂಬಿಸುತ್ತದೆ. ನಿರ್ದೇಶಕರಾದ ರಿಷಬ್ ಶೆಟ್ಟಿ, ರುಕ್ಮಿಣಿ ವಸಂತ್, ಗುಲ್ಶನ್ ದೇವಾಯ, ಜಯರಾಮ್ ಮತ್ತು ರಾಕೇಶ್ ಪೂಜಾರಿ ಸೇರಿದಂತೆ ಬಹು ತಾರಾಗಣ ಚಿತ್ರದಲ್ಲಿ ಹೊಂದಿದೆ. ಭಕ್ತಿ, ಸಂಪ್ರದಾಯ ಮತ್ತು ಮಾನವ ಭಾವನೆಗಳು ಪರದೆಯ ಮೇಲೆ ಸ್ವಾಭಾವಿಕವಾಗಿ ಒಟ್ಟಿಗೆ ಬರುವ ಜಗತ್ತನ್ನು ಈ ಚಿತ್ರ ಪ್ರಸ್ತುತಪಡಿಸುತ್ತದೆ. ಇದಾಗಿತ್ತು ಇವತ್ತಿನ ಸಿನಿಮಾ ಸುದ್ದಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಿನಿಮಾ ಸುದ್ದಿಯೊಂದಿಗೆ ಬರುತ್ತೇವೆ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.